ನಾನು ಪರದಂಡ ಪವಿತ್ರ, ನಾಲಡಿ ಗ್ರಾಮದಿಂದ. ಈವರೆಗೆ ಆಗಿರುವ ಕೆಲಸದಲ್ಲಿ ಎಲ್ಲ ಅತಿ ಆ ಕಳಪೆ ಕಾಮಗಾರಿ ಆಗಿರುವುದು. ಮಕ್ಕಳಿಗೆ ಓಡಾಡ್ಲಿಕ್ಕಾಗ್ಲಿ, ನಾವು ಈಗ ಒಂದು ಹೊಸ ಗಾಡಿ ತಕೊಂಡ್ರೆ ಟ್ಯಾಕ್ಸ್ ಅಷ್ಟು ಪೇ ಮಾಡ್ತೀವಿ. ಆದ್ರೆ ಪುನಃ ನಾವು ಇನ್ನೊಂದು 6 ತಿಂಗಳಲ್ಲಿ ಪುನಃ ಗಾಡಿಯನ್ನು ತಕೊಂಡು ಹೋಗಿ ಶೋರೂಮ್ಗೆ ಹೋಗುವ ಪರಿಸ್ಥಿತಿ. ಆತರ ಅಷ್ಟು ಮಟ್ಟದಲ್ಲಿದೆ ರೋಡ್ಗಳು. ಮತ್ತೆ ಸ್ಟ್ರೀಟ್ ಲೈಟು ಹೇಳೋದೇ ಬೇಡ. ರಾತ್ರಿ 7 ಗಂಟೆ ಆದ್ರೆ ಆಯ್ತು, ಮಕ್ಕಳು ಲೇಟ್ ಆಗಿ ಟ್ಯೂಷನ್ ಮುಗಿಸ್ಕೊಂಡ್ ಬಂದ್ರೆ ಓಡಾಡೋದು ತುಂಬಾ ಕಷ್ಟ. ನೀರ್ ಬಂದ್ರೆ ಅಂತೂ ಆ ರೋಡಲ್ಲೇ ಫುಲ್ ಇರುತ್ತೆ, ಕಾಲು ಆಂಕಲ್ ಫುಲ್ ನೀರೇ. ಮಕ್ಕಳು ಶೂ ಹಾಕೊಂಡು ಹೋಗೋದು ಕಷ್ಟ, ಚಪ್ಪಲಿ ಹಾಕೊಂಡು ಹೋಗೋದು ಕಷ್ಟ. ಅದಕ್ಕೆ ದಯಮಾಡಿ ಯಾರ್ಯಾರು ಇದಿದ್ದಾರೆ ಬಂದು ಒಂದ್ಸತಿ ಸರಿಯಾಗಿ ನೋಡಿ ಪರಿಶೀಲನೆ ಮಾಡಿ ಅದರ ಕ್ರಮ ತಗೊಳ್ಳಿ. ಮತ ಕೇಳ್ಕೊಂಡು ಇನ್ನೊಂದ್ಸತಿ ಬರೋದಾದ್ರೆ ಈ ಊರಿಗೆ ಕಾಮಗಾರಿ ಆಗಿ ಮತ ಕೇಳಲಿಕ್ಕೆ ಬರ್ಲಿ ಅಂತ ಹೇಳ್ತೀನಿ. ಇಲ್ಲದಿದ್ರೆ ಊರಲ್ಲಿ ಎಲ್ಲರೂ ಡಿಸೈಡ್ ಮಾಡಿ, ನಾವೆಷ್ಟು ಕುಟುಂಬದವರಿದ್ದೀವಿ ಎಲ್ಲರೂ ಡಿಸೈಡ್ ಮಾಡಿ ಮತವನ್ನ ಬ್ಯಾನ್ ಮಾಡ್ತೀವಿ. ಮತ ಕೇಳ್ಕೊಂಡು ಬರುದೇ ಬೇಡ ನಮ್ಮ ಊರಿಗೆ. ಯಾವ ಅಧಿಕಾರಿಗಳಾಗ್ಲಿ, ಯಾವ ಪಂಚಾಯತಿ ಲೆವೆಲ್ ಅಲ್ಲಾದ್ರೂ ಅಷ್ಟೇ, ಬರ್ತಾರೆ, ನೋಡ್ತಾರೆ, ಮಾಡ್ತಾರೆ. ಕಾಮಗಾರಿ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಈ ಜಲ್ಲಿಗೆ ಹಾಕಿ ಹೋಗಿದ್ದಾರೆ. ಯಾರು ಹಾಕಿದ್ದಾರೆ, ಎಲ್ಲಿಗೆ ರೋಡ್, ಏನು ಗೊತ್ತಿಲ್ಲ. ಅದೊಂದನ್ನೆಲ್ಲ ನೋಡ್ಕೊಂಡು ಒಂದು ರೆಡಿ ಮಾಡಿಕೊಳ್ಳಿ. ನಮ್ಮ ಊರಿಗೊಂದು ಹೊಸ ಭರವಸೆ ಕೊಟ್ಟು ಕೆಲಸಗಳನ್ನ ಮಾಡ್ಲಿ ಅಷ್ಟೇ.